ನಮಸ್ಕಾರ. ಇವತ್ತಿನ ಈ ಕಥೆಯ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ, ಇವತ್ತೊಂದು ರೋಚಕವಾದ ಮೈಜುಮ್ಮನ್ನಿಸೋ ಥ್ರಿಲ್ಲರ್ ಸೀಕ್ವೆನ್ಸ್ ಬಗ್ಗೆ ಮಾತಾಡೋಣ. ರಾತ್ರಿ ಹೊತ್ತು ಬಿಡದೆ ಸುರಿಯೋ ಮಳೆ, ದಿಢೀರಂತ ಬರೋ ಒಂದು ಫೋನ್ ಕಾಲ್ ಎಂಥ ಭಯ ಹುಟ್ಟಿಸಬಹುದು ಅಲ್ವಾ? ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಂದಿನಿಯ ಮಧ್ಯರಾತ್ರಿಯ ಕರೆ ಅನ್ನೋ ಈ ಅದ್ಭುತವಾದ ಸಸ್ಪೆನ್ಸ್ ಸೀಕ್ವೆನ್ಸ್ ಅನ್ನು ಡಿಕೋಡ್ ಮಾಡೋಣ. ಪ್ಲೀಸ್ ಫೋನ್ ಕಟ್ ಮಾಡಬೇಡಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಈ ಮಾತು ಕಿವಿಗೆ ಬಿದ್ದ ತಕ್ಷಣ ಎದೆ ಢವಢವ ಅಂತ ಹೊಡ್ಕೊಳ್ತದೆ ಅಲ್ವಾ? ಕಥೆಯ ಸ್ಟಾರ್ಟಿಂಗ್ನಲ್ಲೇ ನಾಯಕನಿಗೆ ಕೇಳಿಸೋ ಈ ಭಯಭೀತ ಧ್ವನಿ ಇಡೀ ವಾತಾವರಣನ ಕ್ಷಣಾರ್ಧದಲ್ಲಿ ಬದಲು ಮಾಡ್ಬಿಡುತ್ತೆ. ಆ ಕಡೆಯಿಂದ ಮಾತಾಡ್ತಿರೋ ವ್ಯಕ್ತಿಯ ಜೀವಕ್ಕೆ ಎಷ್ಟು ದೊಡ್ಡ ಅಪಾಯ ಇದೆ ಅನ್ನೋದು ಈ ಒಂದೇ ವಾಕ್ಯದಲ್ಲಿ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಆ ಕರೆಯ ನಂತರ ಕನೆಕ್ಷನ್ ಕಟ್ ಆಗತ್ತೆ. ಅದೇ ಕಥೆಯ ಅಸಲಿ ಟೆನ್ಷನ್ ಶುರುವಾಗೋದೇ ಇಲ್ಲಿಂದ. ಟೈಮ್ ನೋಡಿದ್ರೆ ರಾತ್ರಿ 11:47. ಹೊರಗಡೆ ಭಯಂಕರ ಮಳೆ, ಜೊತೆಗೆ ಗುಡುಗಿನ ಸದ್ದು. ನಾಯಕ ಇನ್ನೇನು ಮಲಗಬೇಕು ಅನ್ನೋ ಅಷ್ಟರಲ್ಲಿ ಫೋನ್ ವೈಬ್ರೇಟ್ ಆಗತ್ತೆ. ಈ ಪರ್ಟಿಕ್ಯುಲರ್ ಟೈಮ್, ಆ ಮಳೆಯ ಸದ್ದು, ಇವೆಲ್ಲ ಸೇರಿ ಒಂದು ವಿಚಿತ್ರವಾದ, ಗೊಂದಲಮಯವಾದ ಸೆಟ್ಟಿಂಗ್ನ ಕ್ರಿಯೇಟ್ ಮಾಡುತ್ತೆ. ಇದೇನೋ ಸಾಮಾನ್ಯ ರಾತ್ರಿಯಲ್ಲ ಅಂತ ಲೇಖಕರು ಸ್ಟಾರ್ಟಿಂಗ್ನಲ್ಲೇ ಪಕ್ಕಾಗಿ ಎಸ್ಟಾಬ್ಲಿಷ್ ಮಾಡ್ಬಿಡ್ತಾರೆ. ಈಗ ವಿಭಾಗ 1, ಮಧ್ಯರಾತ್ರಿಯ ಕರೆ, ಅಂದ್ರೆ ಕಥೆಯ ಇನ್ಸೈಟಿಂಗ್ ಇನ್ಸಿಡೆಂಟ್. ಈ ಘಟನೆ ಎಲ್ಲಿಂದ ಶುರುವಾಗುತ್ತೆ ಅಂತ ನೋಡೋಣ. ಮೊದಲ ಪ್ಯಾರಾದಿಂದಲೇ ಲೇಖಕರು ನಮ್ಮನ್ನ ಹೇಗೆ ತುದಿಗಾಲನ ನಿಲ್ಲಿಸ್ತಾರೆ ಗೊತ್ತಾ? ಟೈಮ್ 11:47. ಒಂದು ಅಪರಿಚಿತ ನಂಬರಿಂದ ಕಾಲ್ ಬರುತ್ತೆ. ನಾಯಕ ಅದನ್ನ ಇಗ್ನೋರ್ ಮಾಡ್ತಾನೆ. ಜಸ್ಟ್ 5 ಸೆಕೆಂಡ್, ಮತ್ತೆ ಅದೇ ನಂಬರಿಂದ ಕಾಲ್. ಸ್ವಲ್ಪ ಕಿರಿಕಿರಿಯಿಂದಲೇ ಫೋನ್ ರಿಸೀವ್ ಮಾಡ್ತಾನೆ. ಆದ್ರೆ ಮರುಕ್ಷಣವೇ ಆ ಕಿರಿಕಿರಿ ಜಾಗದಲ್ಲಿ ಎಕ್ಸ್ಟ್ರೀಮ್ ಭಯ ಆವರಿಸ್ಕೊಳ್ತೆ. ಅವರು ಮತ್ತೆ ಬಂದಿಲಾರೆ ಅನ್ನೋ ಎಚ್ಚರಿಕೆ ಸಿಕ್ಕ ತಕ್ಷಣ ಕಾಲ್ ಕಟ್ ಆಗತ್ತೆ. ಮುಂದಿನ ನಿಮಿಷ ಮರಳಿ ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್. ಕೇವಲ ಕೆಲವು ಸೆಕೆಂಡುಗಳಲ್ಲಿ ಒಂದು ಸಿಂಪಲ್ ಕಿರಿಕಿರಿ ಪ್ರಾಣಭಯವಾಗಿ ಹೇಗೆ ಕನ್ವರ್ಟ್ ಆಗುತ್ತೆ ಅಂತ ಈ ಟೈಮ್ಲೈನ್ ನಮಗೆ ತೋರಿಸ್ಕೊಡುತ್ತೆ. ಆ ಅಪರಿಚಿತ ನಂಬರ್ ಯಾರ್ದು ಅಂತ ತಿಳ್ಕೊಳ್ಳೋಕೆ ವಾಟ್ಸಪ್ ಡಿಪಿ ಚೆಕ್ ಮಾಡಿದ್ರೆ ಅಲ್ಲಿ ಕಾಯ್ತಿರೋದು ಒಂದು ದೊಡ್ಡ ಶಾಕ್. ಆ ಫೋಟೋದಲ್ಲಿರೋದು ಬೇರೆ ಯಾರೂ ಅಲ್ಲ, ನಂದಿನಿ. ಹೌದು, 3 ವರ್ಷಗಳಿಂದ ಯಾವುದೇ ಕಾಂಟ್ಯಾಕ್ಟ್ನಲ್ಲಿರದ ನಾಯಕನ ಕಾಲೇಜ್ ಡೇಸ್ನ ಕ್ರಶ್. ಇದು ಕತೆಗೆ ಎಷ್ಟು ಪರ್ಫೆಕ್ಟ್ ಇಮೋಷನಲ್ ಹುಕ್ ಕೊಡುತ್ತೆ ಅಂದ್ರೆ, ಇಲ್ಲಿ ಅಪಾಯದಲ್ಲಿರೋದು ಯಾರೋ ಅಪರಿಚಿತಳಲ್ಲ, ಬದಲಾಗಿ ಗತಕಾಲದ ನೆನಪು. ಇದರಿಂದ ಸ್ಟೇಕ್ಸ್ ಇನ್ನಷ್ಟು ಹೈ ಆಗತ್ತೆ. ನೆಕ್ಸ್ಟ್ ವಿಭಾಗ 2, ಭಯಾನಕ ಅಪಾರ್ಟ್ಮೆಂಟ್. ಆತಂಕದ ವಾತಾವರಣ ಹೇಗೆ ಬಿಲ್ಡ್ ಆಗತ್ತೆ ಅಂತ ಗಮನಿಸೋಣ. ಇಲ್ಲಿಂದ ಕಥೆಯ ಪೇಸು ಸ್ವಲ್ಪ ಸ್ಲೋ ಆಗುತ್ತೆ, ಆದ್ರೆ ಟೆನ್ಷನ್ ಮಾತ್ರ ಡಬಲ್. ಆ ರಾತ್ರಿಯ ಭಯಾನಕತೆನ ಲೇಖಕರು ಹೇಗೆ ಬಿಲ್ಡ್ ಮಾಡ್ತಾರೆ ನೋಡಿ. ಫಸ್ಟ್, ಧಾರಾಕಾರ ಮಳೆಯಲ್ಲಿ ಆ ಖಾಲಿ ರಸ್ತೆಯಲ್ಲಿ ಬೈಕ್ ರೈಡ್. ಆಮೇಲೆ ಕೆಟ್ಟು ಹೋಗಿರೋ ಲಿಫ್ಟ್ ಇರೋ ಆ ಹಳೆಯ ಬಿಲ್ಡಿಂಗ್ನ ಎಂಟ್ರಿ. ಕತ್ತಲಲ್ಲಿ ಮೆಟ್ಲು ಹತ್ಬೇಕಾದ್ರೆ ಅನಿರೀಕ್ಷಿತವಾಗಿ ಮೇಲಿಂದ ಕೆಳಗೆ ಓಡಿಹೋಗೋ ಒಂದು ಅಪರಿಚಿತ ನೆರಳು. ಕೊನೆಗೆ ಸ್ವಲ್ಪವೇ ಓಪನ್ ಆಗಿರೋ ಆ ಫ್ಲಾಟ್ ಬಾಗಲು. ಮಳೆಯ ಶಬ್ದ, ಆ ಓಡಿಹೋದ ನೆರಳು, ಈ ಡೀಟೇಲ್ಸ್ ನಮ್ಮಲ್ಲೂ ಭಯ ಹುಟ್ಟಿಸುತ್ತೆ ಅಲ್ವಾ? ತೆರೆದ ಬಾಗಿಲಿನಿಂದ ನಾಯಕ ನಿಧಾನವಾಗಿ ಒಳಗೆ ಕಾಲಿಡ್ತಾನೆ. ಫುಲ್ ಸೈಲೆನ್ಸ್. ಆ ಮೌನ ಎಷ್ಟರ ಮಟ್ಟಿಗೆ ಅಂದ್ರೆ ಅದುವೇ ಒಂದು ರೀತಿಯ ಉಸಿರುಗಟ್ಟಿಸೋ ವಾತಾವರಣನ ಸೃಷ್ಟಿ ಮಾಡುತ್ತೆ. ಸಡನ್ ಆಗಿ ಅಡಿಗೆಮನೆ ಕಡೆಯಿಂದ ಗಾಜು ಒಡಿಯೋ ದೊಡ್ಡ ಶಬ್ದ. ಲಿಟ್ರಲಿ ಇದೊಂದು ಟೆಕ್ಸ್ಟ್ ಬುಕ್ ಜಂಪ್ ಸ್ಕೇರ್ ಮೊಮೆಂಟ್. ಸಿನಿಮಾದಲ್ಲಿ ಬರೋ ತರಾನೇ ಲೇಖಕರು ಪದಗಳ ಮೂಲಕ ನಮ್ಮ ಎದೆ ಬಡಿತನ ಹೆಚ್ಚಿಸ್ತಾರೆ. ಗಾಬರಿಯಿಂದ ಶಬ್ದ ಬಂದ ಕಡೆ ಹೋದಾಗ ಅಲ್ಲಿ ಮೂಲೆಗೆ ಸೇರಿ ನಡುಗುತ್ತಾ ಅಳ್ತಾ ಇರೋ ನಂದಿನಿ ಕಾಣಿಸ್ತಾಳೆ. ಅವಳನ್ನ ನೋಡ್ದಾಗ ಒಂಥರ ರಿಲೀಫ್ ಸಿಗುತ್ತೆ. ಓಡಿ ಬಂದು ತಬ್ಬಿಕೊಂಡು ಅವಳು ಹೇಳೋ ಮಾತು, ನೀನು ಬರ್ತೀಯಾ ಅಂತ ಗೊತ್ತಿತ್ತು. ಈ ಒಂದೇ ಒಂದು ವಾಕ್ಯದಲ್ಲಿ ಎಷ್ಟೊಂದು ನಂಬಿಕೆ ಅಡಗಿದೆ ಅಲ್ವಾ? ಇದೇ ನಂಬಿಕೆ ನಾಯಕನನ್ನ ಈ ಡೇಂಜರಸ್ ಸಿಚುವೇಶನ್ನಲ್ಲಿ ಸಂಪೂರ್ಣವಾಗಿ ಲಾಕ್ ಮಾಡ್ಬಿಡುತ್ತೆ. ಮುಂದೆ ವಿಭಾಗ 3, ಕತ್ಲೆಯ ರಹಸ್ಯ. ಇಲ್ಲಿ ಕಥೆಯ ಮೇಜರ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಇಲ್ಲಿಯವರೆಗೆ ಇದೇನಪ್ಪ ದೆವ್ವದ ಕಥೆನಾ ಅಥವಾ ಯಾವುದೋ ಅಪರಿಚಿತ ದಾಳಿನಾ ಅಂತ ಅನ್ಸಿರುತ್ತೆ. ಆದ್ರೆ ಇಲ್ಲಿಂದ ಕಥೆ ಕಂಪ್ಲೀಟ್ ಆಗಿ ನೈಜ ಪ್ರಪಂಚದ ಅಪಾಯದ ಕಡೆ ಟರ್ನ್ ಆಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಇಬ್ರು ಬಾಲ್ಕನಿಯಲ್ಲಿ ಕೂರ್ತಾರೆ. ಹೊರಗೆ ಮಳೆ, ಒಳಗಡೆ ಮೌನ. ಕಾಲೇಜ್ನಲ್ಲಿ ಎಲ್ಲರೂ ಫೇಕ್ ಆಗಿದ್ರು, ಆದ್ರೆ ನಿಜವಾಗಿಯೂ ನನ್ನ ಬಗ್ಗೆ ಕೇರ್ ಮಾಡಿದ ಒಬ್ಬನೇ ವ್ಯಕ್ತಿ ನೀನು ಅಂತ ಅವಳು ಹೇಳ್ತಾಳೆ. ಈ ಸೀನ್ ನಮ್ಗೆ ಟೆಂಪರರಿಯಾಗಿ ಒಂದು ಸೇಫ್ ಫೀಲ್ ಕೊಡುತ್ತೆ. ಆದ್ರೆ ಅದೇ ಟೈಮ್ನಲ್ಲಿ 3 ವರ್ಷದಿಂದ ಅವಳು ಎಲ್ಲಿದ್ಲು ಅನ್ನೋ ಆಳವಾದ ರಹಸ್ಯ ಹೊರಬರೋಕೆ ವೇವಿಗೆ ಸಿದ್ಧ ಆಗುತ್ತೆ. ಆಕೆ ಒಂದು ಫೋಟೋ ತೋರಿಸ್ತಾಳೆ. ಕಾಮನ್ ಆಗಿ ನಾವೇನಂತ ಗೆಸ್ ಮಾಡ್ತೀವಿ, ನಂದಿನಿ ಮತ್ತೆ ಅವಳ ವುಡ್ ಬಿ ಫೋಟೋ ಇರ್ಬೋದು ಅಂತ. ಆದ್ರೆ ರಿಯಾಲಿಟಿನೇ ಬೇರೆ. ಆ ಫೋಟೋದಲ್ಲಿರೋ ಮಿಡ್ಲ್ ಏಜ್ನ ವ್ಯಕ್ತಿ ಅವಳ ಲವರ್ ಅಲ್ಲವೇ ಅಲ್ಲ. ಬದಲಾಗಿ ಅವಳನ್ನ ಜೀವಂತವಾಗಿ ಬೇಟೆಯಾಡೋಕೆ ಬೆನ್ನತ್ತಿರೋ ಒಬ್ಬ ಸೈಕೋಪ್ಯಾತ್.
ಅವನಿಂದ ಎಸ್ಕೇಪ್ ಆಗೋಕೆ ಅಂತಾನೆ ಇಷ್ಟು ದಿನ ಯಾರಿಗೂ ಕಾಣಿಸ್ದೆ ಅವಳು ಅಜ್ಞಾತವಾಸದಲ್ಲಿದ್ಲು ಅನ್ನೋ ಕಟು ಸತ್ಯ ಇಲ್ಲಿ ರಿವೀಲ್ ಆಗುತ್ತೆ. ಕೊನೆಯದಾಗಿ ವಿಭಾಗ 4 ಬಾಗಿಲಿನ ಆಚೆ ಯಾರು, ಕ್ಲೈಮ್ಯಾಕ್ಸ್ ಕಡೆ ನಮ್ಮ ಪಯಣ. ಈಗ ಕಥೆಯ ಕ್ಲೈಮ್ಯಾಕ್ಸ್ ಶುರು. ಫೋಟೋ ಬಗ್ಗೆ ಮಾತಾಡ್ತಿರೋವಾಗ್ಲೇ ದಿಢೀರಂಕ ಬಾಗಿಲಿನ ಹೊರಗಡೆ ಹೆಜ್ಜೆ ಸದ್ದು ಕೇಳಿಸುತ್ತೆ. ಆ ಸೇಫ್ ವಾತಾವರಣ ಕ್ಷಣಾರ್ಧದಲ್ಲಿ ಮಾಯವಾಗಿಬಿಡುತ್ತೆ. ಟೆನ್ಷನ್ ಪೀಕ್ಗೆ ಹೋಗುತ್ತೆ. ಅವರು ಬಂದ್ಬಿಟ್ರು ಅನ್ನೋ ಅವಳ ಮಾತು ಪರಿಸ್ಥಿತಿ ಎಷ್ಟು ಕೈಮೀರಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಟಕ್ 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 ನಿಧಾನವಾಗಿ ಬಾಗಿಲು ಬಡಿಯುತ್ತಿರೋ ಈ ಸದ್ದು ಬರೀ ಸದ್ದಲ್ಲ, ಇದೊಂದು ಡೆಡ್ಲಿ ಕೌಂಟ್ಡೌನ್ ಇದ್ದ ಹಾಗೆ. ಆ ನಿಧಾನಗತಿಯ ಸದ್ದು ಪ್ರತಿಯೊಂದು ಸೆಕೆಂಡ್ನೂ ಯುಗದ ತರಹ ಫೀಲ್ ಮಾಡಿಸುತ್ತೆ. ಬಾಗಿಲಿನ ಆಚೆ ಇರೋ ಅಪಾಯ ಎಷ್ಟು ಹತ್ತಿರದಲ್ಲಿದೆ ಅನ್ನೋದನ್ನ ಈ 3 ಶಬ್ದಗಳು ಎತ್ತಿ ತೋರಿಸ್ತವೆ. ಏನಾಗ್ತಿದೆ ಅಂತ ನೋಡಕ್ಕೆ ನಾಯಕ ಬಾಗಿಲಿನ ಕಡೆ ಹೆಜ್ಜೆ ಹಾಕ್ತಾನೆ. ಆದರೆ ನಂದಿನಿ ಭಯದಿಂದ ಅವನ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಡೋರ್ ಓಪನ್ ಮಾಡ್ಬೇಡ ಪ್ಲೀಸ್ ಅಂತ ಬೇಡ್ಕೊಳ್ತಾಳೆ. ಈ ಫಿಸಿಕಲ್ ಟೆನ್ಷನ್ ಮತ್ತು ಬಾಗಿಲಿನ ಕಡೆ ಹೋಗ್ತಿರೋ ನಾಯಕನ ಕ್ಯೂರಿಯಾಸಿಟಿ ನಡುವೆ ಇರೋ ಕ್ಲಾಶ್ ಸಸ್ಪೆನ್ಸ್ನ ಅಲ್ಟಿಮೇಟ್ ಲೆವೆಲ್ಗೆ ತಗೊಂಡು ಹೋಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಆ ಬಾಗಿಲಿನ ಹ್ಯಾಂಡಲ್ ನಿಧಾನವಾಗಿ ತಿರುಗಕ್ಕೆ ಶುರುವಾಗುತ್ತೆ. ಯೋಚನೆ ಮಾಡಿ, ಒಳಗಡೆಯಿಂದ ಯಾರು ಬಾಗಿಲ್ ತೆಗೆದಿದ್ರು ಹೊರಗಿರೋರು ತಾವಾಗೇ ಒಳಬರಲು ಟ್ರೈ ಮಾಡ್ತಿದ್ದಾರೆ. ಈ ಮೈಕ್ರೋ ಆಕ್ಷನ್ ಕಥೆಯ ಅತಿ ದೊಡ್ಡ ಪೀಕ್ ಪಾಯಿಂಟ್ ಮತ್ತು ಎಕ್ಸಾಕ್ಟ್ ಆಗಿ ಇದೇ ಹೈ ಟೆನ್ಷನ್ ಮೊಮೆಂಟ್ನಲ್ಲಿ ಲೇಖಕರು ಕಥೆನ ನಿಲ್ಲಿಸಿಬಿಡ್ತಾರೆ. ಮತ್ತು ಅಲ್ಲಿಗೆ ನಮ್ಮ ಈ ವಿಶ್ಲೇಷಣೆ ಒಂದು ರೋಚಕ ಎಂಡಿಗೆ ಬಂದು ನಿಲ್ಲುತ್ತೆ. ನಿಜಕ್ಕೂ ಆ ರಾತ್ರಿ ಆ ಬಾಗಿಲಿನ ಹೊರಗಿದ್ದವರು ಯಾರು? ಆ ಫೋಟೋದಲ್ಲಿದ್ದ ವ್ಯಕ್ತಿನಾ ಅಥವಾ ಬೇರೆ ಯಾರಾದ್ರೂನಾ? ನಂದಿನಿ ಇಷ್ಟು ದಿನ ಬಚ್ಚಿಟ್ಟಿದ್ದ ಆ ದೊಡ್ಡ ಸೀಕ್ರೆಟ್ ಆದ್ರೂ ಏನು? ಒಂದು ಸಣ್ಣ ತುಣುಕಿನಲ್ಲಿ ಇಷ್ಟೊಂದು ಕ್ಯೂರಿಯಾಸಿಟಿ ಹುಟ್ಸೋದು ನಿಜಕ್ಕೂ ಗ್ರೇಟ್. ಈ ಪ್ರಶ್ನೆಗಳು ಖಂಡಿತ ನಮ್ಮನ್ನ ಆಳವಾದ ಯೋಚನೆಗೆ ಹಚ್ತವೆ. ಈ ರೋಚಕ ಕಥೆಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.